ನಮಸ್ಕಾರ ಫ್ರೆಂಡ್ಸ್. ಅದೊಂದು ಸಣ್ಣ ಮಾತು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಿಸ್ಟರ್ ಸೂರ್ಯಕಾಂತ್ ಅವರ ಒಂದು ಸಣ್ಣ ಮಾತು ಇಂದು ದೇಶದ ಲಕ್ಷಾಂತರ ಜನರನ್ನು ರೋಡಿಗಿಳಿಸುತ್ತೆ ಅಂತ ಯಾವತ್ತಾದರೂ ಊಹಿಸಿದ್ರಾ? Youngsters like cockroaches, they don't get any employment, they don't have any place in profession. Some of them become media, some of them become social media, some of them become RTI activists, some of them become another activists, and they start attacking everyone. ಸೋಷಿಯಲ್ ಮೀಡಿಯಾದಲ್ಲಿ ತಮಾಷೆಗೆ ಶುರುವಾದಂಥ ಕಾಕ್ರೋಚ್ ಜನತಾ ಪಾರ್ಟಿ ಇದು ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹದವರೆಗೂ ಹೆಂಗೆ ಬೆಳೀತು? ಮೇ 3ನೇ ತಾರೀಕು ನಡೆದಂಥ ನೀಟ್ ಪರೀಕ್ಷೆ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಇದನ್ನು ರದ್ದುಗೊಳಿಸಿದೆ. ಕಾರಣ ಏನು? ನೀಟ್ ಪೇಪರ್ ಲೀಕ್, ಯುವಕರ ಆಕ್ರೋಶ, ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅವತ್ತು ಮೇ 15, 2026 ಸುಪ್ರೀಂ ಕೋರ್ಟ್ನ ಒಂದು ವಿಚಾರಣೆ ವೇಳೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಿಸ್ಟರ್ ಸೂರ್ಯಕಾಂತ್ ಅವರು ಕೆಲಸ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವಂಥ ಯುವಕರೆಲ್ಲ ಸೊಸೈಟಿಲಿರುವಂಥ ಒಂದು ಕಾಕ್ರೋಚ್ಗಳು, ಇವರೆಲ್ಲ ಒಂದು ಪ್ಯಾರಾಸೈಟ್ಗಳು ಅಂತ ಹೇಳ್ತಾರೆ. Youngsters like cockroaches, they don't get any employment, they don't have any place in profession. Some of them become media, some of them become social media, some of them become RTI activists, some of them become another activists, and they start attacking everyone. ಆಮೇಲೆ ಸೂರ್ಯಕಾಂತ್ ಅವರು ತಮ್ಮ ಮಾತಿಗೆ ಸ್ಪಷ್ಟನೆ ನೀಡ್ತಾರೆ. ಆದರೆ ಆಗಲೇ ಸಮಯ ತುಂಬ ಮೀರೋಗಿರುತ್ತೆ. ನೀಟ್ ಪರೀಕ್ಷೆಯಲ್ಲಿ ನೊಂದ ಮಕ್ಕಳು, ಅನ್ಎಂಪ್ಲಾಯ್ಡ್ ಆಗಿರುವಂಥ ಯುವಕರು ಆಲ್ರೆಡಿ ತುಂಬ ನೊಂದಿರ್ತಾರೆ. ನಿನ್ನೆ ನಡೆದ ವಿಚಾರಣೆ ವೇಳೆ ನಾನು ಬಾಯಲ್ಲಿ ಹೇಳಿರೋ ಕೆಲವು ಮಾತುಗಳು ಮಾಧ್ಯಮದ ಒಂದು ವರ್ಗ ತಪ್ಪಾಗಿ ಅರ್ಥೈಸಿ ವರದಿ ಮಾಡುವುದು ನನಗೆ ತುಂಬ ನೋವಾಗಿದೆ. ನಾನು ಟೀಕಿಸಿದ್ದು ನಕಲಿ ಮತ್ತು ಸುಳ್ಳು ಪದವಿಗಳ ಆಧಾರದ ಮೇಲೆ ಲೀಗಲ್ ಪ್ರೊಫೆಷನ್ಸ್ಗಳಿಗೆ ಬಂದವರನ್ನು. ಇವರೇ ಸೋಷಿಯಲ್ ಮೀಡಿಯಾ ಅಂತ ವೃತ್ತಿಗಳಿಗೆ ನುಗ್ಗುತ್ತಾರೆ. ಇವರೇ ಸೊಸೈಟಿಗೆ ಅಂಟಿಕೊಂಡಿರುವಂಥ ಪ್ಯಾರಾಸೈಟ್ಗಳು. ನಾನು ದೇಶದ ಯುವಕರನ್ನು ಟೀಕಿಸಿದ್ದೇನೆ ಅಂತ ಹೇಳೋದು ಸಂಪೂರ್ಣ ಅರ್ಥರಹಿತ ಮತ್ತೆ ತಪ್ಪು. ಇಲ್ಲಿ ಎಂಟ್ರಿ ಆಗುತ್ತೆ ಅಭಿಜಿತ್ ದೀಪ್ಗೆ. ಮೇ 16ರಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ಯಾರಡಿ ಮೂಮೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ ಕಾಕ್ರೋಚ್ ಜನತಾ ಪಾರ್ಟಿ. ನಾವೆಲ್ಲರೂ ಕಾಕ್ರೋಚ್ಗಳೇ, ಆದರೆ ಈ ಕಾಕ್ರೋಚ್ಗಳಿಗೆ ಒಂದು ಧ್ವನಿ ಇದೆ, ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. I just posted a tweet on my Twitter saying that what if all the cockroaches unite? And on that tweet, I got really good support from the younger population. ಕೇವಲ 5 ದಿನದಲ್ಲಿ CJP ಇನ್ಸ್ಟಾಗ್ರಾಮ್ ಪ್ರೊಫೈಲ್ BJP ಇನ್ಸ್ಟಾಗ್ರಾಮ್ ಆಫಿಷಿಯಲ್ ಅಕೌಂಟನ್ನು ಮೀರಿಸಿ 10 ಮಿಲಿಯನ್ನಿಂದ 20 ಮಿಲಿಯನ್ ದಾಟುತ್ತೆ. ಇದ್ಯಾವುದು ಬರೀ ಸೋಷಿಯಲ್ ಮೀಡಿಯಾ ಟ್ರೋಲ್ಗೆ ಸೀಮಿತ ಆಗಲಿಲ್ಲ. ಈ ಎಲ್ಲ ಆಮೇಲೆ ಹೋಗಿ ನೀಟ್ ಪೇಪರ್ ಲೀಕ್ಗೆ ಕನೆಕ್ಟ್ ಆಗುತ್ತೆ. ಒಂದು 3 ಗಂಟೆಯ ಪರೀಕ್ಷೆ ವಿದ್ಯಾರ್ಥಿಗಳ ಇಡೀ ಜೀವನವನ್ನೇ ಡಿಸೈಡ್ ಮಾಡುತ್ತೆ. ಲಕ್ಷಾಂತರ ರೂಪಾಯಿಗಳನ್ನ ಕೋಚಿಂಗ್ಗಳ ಮೇಲೆ ಸುರಿದು ಹಗಲು ರಾತ್ರಿ ಅನ್ನದೆ ಕಷ್ಟಪಟ್ಟು ಓದಿ ಕೊನೆಯಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ತಿಳಿದಾಗ ಆ ಪೋಷಕರು ಮತ್ತು ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಿರಬಾರ್ದು. ಜೂನ್ 28ನೇ ತಾರೀಕು ಈ ಮೂವ್ಮೆಂಟ್ಗೆ ಒಂದು ದೊಡ್ಡ ತಿರುವು ಸಿಗುತ್ತೆ. ಪ್ರಸಿದ್ಧ ಪರಿಸರ ಪ್ರೇಮಿ ಹಾಗೂ ಶಿಕ್ಷಣ ತಜ್ಞರಾದ ಸೋನಂ ವಾಂಗ್ಚುಕ್ ಅವರು ಈ ಮೂವ್ಮೆಂಟ್ಗೆ ಹೆಜ್ಜೆ ಇಡ್ತಾರೆ. ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಮತ್ತು ಎಜುಕೇಷನ್ ಸಿಸ್ಟಮಲ್ಲಿ ಸಂಪೂರ್ಣವಾದಂಥ ಬದಲಾವಣೆ ಮಾಡೋದು ತನ್ನ ಮುಖ್ಯ ಗುರಿಯನ್ನಾಗಿ CJP ಮಾಡಿಕೊಳ್ಳುತ್ತೆ. ಒಂದು ಕಡೆ ಸಾರ್ವಜನಿಕರ ಬೆಂಬಲ ಹೆಚ್ಚಾಗ್ತಾ ಇರುತ್ತೆ, ಇನ್ನೊಂದು ಕಡೆ ಸ್ಟೇಜ್ ಮೇಲೆ ಮಾಡಿರುವಂಥ ಭಾಷಣಗಳು, ವಿವಾದಾತ್ಮಕ ಹೇಳಿಕೆಗಳು ಎಲ್ಲವೂ ಮೀಡಿಯಾಗಳಲ್ಲಿ ಸರ್ಕ್ಯುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ये जो सरकार है, ये जो कर रही है, ये बहुत सालों से कर रही है और हमने देखा है कि ये लोग बस सीता के पति का नाम ले लेके मीता के पति का काम कर रहे हैं. ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿ ತಿಂಗಳಾದರೂ ಗೌರ್ಮೆಂಟ್ ಇದನ್ನ ಒಂದು ಇಂಟರ್ನೆಟ್ ಮೀಮ್ ಅಥವಾ ಪ್ರೀ ಪ್ಲಾನ್ಡ್ ಪಾಲಿಟಿಕ್ಸ್ ಥರ ನೋಡುತ್ತೆ.
ಎಜುಕೇಷನ್ ಮಿನಿಸ್ಟ್ರಿ ಕಡೆಯಿಂದ ಯಾವುದೇ ಥರದಂಥ ಕ್ಲಾರಿಫಿಕೇಷನ್ ಬರಲ್ಲ. ಜೂನ್ 28ನೇ ತಾರೀಕು ನೀಟ್ ಪೇಪರ್ ಲೀಕ್ನ ಖಂಡಿಸಿ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹನ ಆರಂಭಿಸ್ತಾರೆ. ಡೆಲ್ಲಿ ಹೈಕೋರ್ಟ್ ವಾಂಗ್ಚುಕ್ ಅವರ ಆರೋಗ್ಯ ಸ್ಥಿತಿ ನೋಡಿ ತಕ್ಷಣ ಚಿಕಿತ್ಸೆಗೆ ಒಳಪಡಿಸಬೇಕು ಅಂತ ಆದೇಶ ನೀಡುತ್ತೆ. 18 ಜುಲೈ ಬೆಳಗ್ಗೆ ಸುಮಾರು 7:40 ಡೆಲ್ಲಿ ಪೊಲೀಸ್ ಬೆಳಗ್ಗೆ ಯಾರಿಗೂ ಗೊತ್ತಾಗ್ದಂಗೆ ಸಿವಿಲ್ ಡ್ರೆಸ್ಸಲ್ಲಿ ಜಂತರ್ ಮಂತರ್ಗೆ ಬರ್ತಾರೆ. ಒಳಗಡೆ ಏನು ನಡೀತಾ ಇದೆ ಅಂತ ಯಾರಿಗೂ ಕಾಣಬಾರ್ದು ಅಂತ ವೈಟ್ ಬೆಡ್ಶೀಟ್ಗಳಿಂದ ಗೋಡೆ ನಿರ್ಮಿಸ್ತಾರೆ. ವೈಟ್ ಬೆಡ್ಶೀಟ್ಗಳಿಂದ ಗೋಡೆ ನಿರ್ಮಿಸಿ ವಾಂಗ್ಚುಕ್ ಅವ್ರನ್ನ ತಕ್ಷಣ ಹತ್ತಿರದ ಸಫ್ದರ್ಜಂಗ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನು ಗೊತ್ತಾ, ಇದೆಲ್ಲ ನಡೆಯೋದು ಕೇವಲ 2 ರಿಂದ 3 ನಿಮಿಷದಲ್ಲಿ ಮಾತ್ರ. ಜುಲೈ 19 ಅಷ್ಟೊತ್ತಿಗೆ ಬೇರೆ ಬೇರೆ ರಾಜ್ಯಗಳಿಂದ ಜನರು ಜಂತರ್ ಮಂತರಲ್ಲಿ ಸೇರಕ್ಕೆ ಸ್ಟಾರ್ಟ್ ಮಾಡ್ತಾರೆ. Today, I flew from Munich to Delhi just to be here today. Talk to us. Where are you coming from? I'm coming from Delhi itself. Actually, I'm a working professional. You guys, okay. And you guys are? We have come with them. Achha, They okay. have convinced our parents to send us with them. These three came from Jaipur just this morning. ಈ ಸಂಖ್ಯೆ ಬೆಳೀತಾ ಬೆಳೀತಾ ಜುಲೈ 20 ಅಷ್ಟೊತ್ತಿಗೆ ಯಾರು ಊಹಿಸದೇ ಇರೋಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಆಸ್ಪತ್ರೆ ಸೇರಿದರೂ ನಾನು ಉಪವಾಸ ನಿಲ್ಲಿಸಲ್ಲ ಅಂತ ಸೋನಮ್ ವಾಂಗ್ಚುಕ್ ಅವರು ಸ್ಪಷ್ಟನೆ ನೀಡ್ತಾರೆ. ಒಂದು ಕಡೆ ಸೋನಮ್ ವಾಂಗ್ಚುಕ್ ಅವರು ಆಸ್ಪತ್ರೆಯಿಂದಾನೇ ತಮ್ಮ ಬೆಂಬಲನ ತೋರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ CJP ಅವರು ಸಂಸತ್ ಚಲೋ ಮಾರ್ಚ್ಗೆ ತಯಾರಿ ಮಾಡ್ತಾ ಇದ್ದಾರೆ. ಅವತ್ತು ಜುಲೈ 20 ಸಂಸತ್ ಚಲೋ ಮಾರ್ಚ್ ಸ್ಟಾರ್ಟ್ ಆಗುತ್ತೆ. ಒಂದು ಕಡೆ ನೋಡೋದಾದರೆ ಡೆಲ್ಲಿಯಲ್ಲಿ ಬಂದ್ ಥರ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಮತ್ತು ಸುಮಾರು ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಿರ್ತಾರೆ. ಮತ್ತು ಈ ಕಡೆ ನೋಡೋದಾದರೆ ಜಂತರ್ ಮಂತರ್ ಕಡೆಯಿಂದ ಸಂಸತ್ ಚಲೋ ಮಾರ್ಚ್ ಸ್ಟಾರ್ಟ್ ಆಗುತ್ತೆ. ಪೊಲೀಸ್ಗಳು ಅಂದ್ಕೊಂಡಿರೋಗಿಂತ ಜಂತರ್ ಮಂತರಿಂದ ಸಂಸತ್ ಚಲೋ ಮಾರ್ಚಲ್ಲಿ ತುಂಬಾ ಜಾಸ್ತಿ ಜನ ಸೇರಿರ್ತಾರೆ. ಆವಾಗಲೇ ಸಿಚುವೇಶನ್ ಔಟ್ ಆಫ್ ದ ಕಂಟ್ರೋಲ್ ಹೋಗೋದು. ಇಂಡಿಯನ್ ಪೊಲೀಸರಿಗೆ ಜನಗಳನ್ನ ಕಂಟ್ರೋಲ್ ಮಾಡೋದು ಕಷ್ಟ ಅಂತ ಗೊತ್ತಾದ ತಕ್ಷಣ ಲಾಠಿ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತು ನಡೆದಿರೋ ಲಾಠಿ ಚಾರ್ಜ್ ನೋಡಿದರೆ ಸುಮಾರು ಪ್ರಶ್ನೆಗಳು ಬರುತ್ತೆ. ಪೊಲೀಸರು ಇರೋದು ಜನಗಳನ್ನ ರಕ್ಷಣೆ ಮಾಡೋಕ್ಕೆ, ಅವ್ರಗಳ ಮೇಲೆ ದಬ್ಬಾಳಿಕೆ ಮಾಡೋಕ್ಕಲ್ಲ. ಕೆಲವೊಂದು ಆಫೀಸರ್ಗಳು ಮಾಡಿರೋ ಲಾಠಿ ಚಾರ್ಜ್ಗಳನ್ನ ನೋಡಿದರೆ ಅದೇನೋ ಬೇರೆ ಅರ್ಥನೇ ನೀಡ್ತಾ ಇದೆ. हम लोग कोई डाकू है क्या? डाकू नहीं है, शिक्षक है हम लोग. तुम्हारे घर में औलाद है तब पता चले. ಇದೆಲ್ಲ ನಡೀತಾ ಇರೋದು ಒಂದು ಪಬ್ಲಿಕ್ ಪ್ಲೇಸಲ್ಲಿ. ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವ ಥರ ಸಿಚುವೇಶನ್ಗಳಿರಬಾರ್ದು ಅಂತ ಯೋಚನೆ ಮಾಡಿ ನೋಡಿ. ಪೊಲೀಸ್ ಮಾಡಿರೋ ಲಾಠಿ ಚಾರ್ಜ್ ಬಗ್ಗೆ ತುಂಬ ಕಡೆ ವಿರೋಧ ವ್ಯಕ್ತ ಆಗುತ್ತೆ. ಮೀಡಿಯಾಗಳಲ್ಲಿ, ಪಾರ್ಲಿಮೆಂಟ್ಗಳಲ್ಲಿ ಪೊಲೀಸ್ ನಡ್ಕೊಂಡಿರೋ ರೀತಿ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. CJP ಇದನ್ನ ಬ್ಲ್ಯಾಕ್ ಡೇ ಆಫ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ಕಪ್ಪು ದಿನ ಅಂತ ಘೋಷಣೆ ಮಾಡ್ತಾರೆ. 37 ದಿನಗಳ ನಂತರ ಇದಕ್ಕೊಂದು ಕನ್ಕ್ಲೂಷನ್ ಬರುತ್ತೆ. ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಅಂತೂ ಇಂತೂ ಪ್ರತಿಭಟನೆಗೆ ಸರ್ಕಾರ ಮಣಿದಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಈ ವಿಷಯ ಜಂತರ್ ಮಂತರಲ್ಲಿ ಕೂತಿರೋ CJP ಯುವಕರನ್ನು ಮುಟ್ಟೋಕ್ಕೂ ಎಲ್ಲರೂ ಸಂಭ್ರಮಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳ್ತಾರೆ. धर्मेंद्र प्रधान ने रिजाइन कर दिया है. We have bloody done it. क्या कहते थे ये? क्या कहते थे? इस सरकार में इस्तीफे नहीं होते. क्या कहते थे? इस सरकार में इस्तीफे नहीं होते. ಈ ಕಂಪ್ಲೀಟ್ ಪ್ರಾಟೆಸ್ಟನ್ನು ನೋಡಿದಾಗ ಪ್ರಶ್ನೆ ಬರೀ ಇಲ್ಲಿ ಯಾವ ಪಾರ್ಟಿಯವರು ಸೇರಿದ್ರು, ಎಷ್ಟು ಜನ ಸೇರಿದ್ರು ಅನ್ನೋಗಿಂತ ಬೇರೆ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಯಾವುದೇ ಪ್ರತಿಭಟನೆ ಯಾಕೆ ಸ್ಟಾರ್ಟ್ ಆಗುತ್ತೆ?
ಯಾವುದೇ ಪ್ರತಿಭಟನೆ ಇರಲಿ ಯಾವತ್ತೂ ಒಂದೇ ದಿನದಲ್ಲಿ ಸ್ಟಾರ್ಟ್ ಆಗಲ್ಲ. ಅದ್ರ ಹಿಂದೆ ಸುಮಾರು ದಿನಗಳಿಂದ ಬಂದಿರೋ ಅಸಮಾಧಾನ ಇರುತ್ತೆ, ಪೊಲಿಟಿಕಲ್ ಪಾರ್ಟಿಗಳ ವಿರುದ್ಧ ಕೋಪ ಇರುತ್ತೆ, ಉತ್ತರ ಸಿಗದೇ ಇರುವಂಥ ಪ್ರಶ್ನೆಗಳಿರುತ್ತೆ. ನಾವು ಯಾವುದೇ ಒಂದು ಪ್ರತಿಭಟನೆ ನೋಡಬೇಕಾದ್ರೆ ಅಲ್ಲಿ ವೈರಲ್ ಆಗ್ತಾ ಇರೋ ವಿಡಿಯೋಗಳನ್ನ ಅಷ್ಟೇ ನೋಡಿದೆ, ಸರ್ಕ್ಯುಲೇಟ್ ಆಗ್ತಾ ಇರೋ ವಿಡಿಯೋಸ್ಗಳನ್ನ ಅಷ್ಟೇ ನೋಡಿದೆ, ಆ ಥರ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಲು ಏನು ಕಾರಣ ಆಯಿತು, ಈ ಥರ ಒಂದು ಸಿಚುವೇಶನ್ ಬರಲು ಏನು ಕಾರಣ ಆಯಿತು ಅನ್ನೋ ಪ್ರಶ್ನೆ ಕೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದಾಗಿ, ಹೋರಾಟ ಮಾಡೋದು, ಪ್ರಶ್ನೆ ಕೇಳೋದು ಡೆಮೋಕ್ರಸಿಯ ಪಾರ್ಟು. ಒಂದು ಹೋರಾಟ ನಡೀತಾ ಇದೆ ಅಂದಮೇಲೆ ಅಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿರೋರು, ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿರೋರು ಎಲ್ಲರೂ ಇರ್ತಾರೆ. ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿರೋರನ್ನ ಹುಡುಕಿ ಆಚೆ ಕಳಿಸೋ ಜವಾಬ್ದಾರಿ ನಮ್ಮೆಲ್ಲರದು ಆಗಿರುತ್ತೆ. ಅದೇ ಥರ ಅವ್ರು ಕೇಳ್ತಾ ಇರೋ ಡಿಮಾಂಡ್ಗಳು ಸಾಂವಿಧಾನಿಕವಾಗಿದೆಯಾ, ಲೀಗಲ್ ಆಗಿದೆಯಾ ಅನ್ನೋ ಪ್ರಶ್ನೆಗಳನ್ನು ನಾವು ಕೇಳ್ಕೋಬೇಕಾಗುತ್ತೆ. ಕೊನೆಯದಾಗಿ, ಪ್ರಶ್ನೆ ಕೇಳೋದಷ್ಟೇ ಡೆಮೋಕ್ರಸಿಯ ಪಾರ್ಟ್ ಅಲ್ಲ, ಉತ್ತರ ಪಡ್ಕೊಳ್ಳೋದು ಡೆಮೋಕ್ರಸಿಯ ಒಂದು ಇಂಪಾರ್ಟೆಂಟ್ ಪಾರ್ಟು. ಒಂದು ಡೆಮೋಕ್ರಸಿ, ಒಂದು ಪ್ರಜಾಪ್ರಭುತ್ವ ಸ್ಟ್ರಾಂಗ್ ಆಗೋದು ಯಾವುದೋ ಒಂದು ವ್ಯಕ್ತಿಯಿಂದ ಅಲ್ಲ, ಯಾವುದೇ ಹೋರಾಟದಿಂದನೂ ಅಲ್ಲ. ಅದು ಸ್ಟ್ರಾಂಗ್ ಆಗೋದು ಪ್ರಶ್ನೆ ಕೇಳೋ ಜನಗಳಿಂದ, ಉತ್ತರ ನೀಡೋ ಸಂಸ್ಥೆಗಳಿಂದ, ಇದನ್ನೆಲ್ಲ ನೋಡ್ತಿರ್ತಕ್ಕಂಥ ಸಮಾಜದಿಂದ. ಯಾಕಂದ್ರೆ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಅಂದ್ರೆ ಕೇವಲ ವಿಶ್ವಾಸದಿಂದ ನಡೆಯಲ್ಲ, ಅದು ನಡೆಯೋದು ವಿಶ್ವಾಸಾರ್ಹತೆ ಮೇಲೆ. ಧನ್ಯವಾದಗಳು.